ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಪೂರ್ಣಿಮಾ ಜಗದೀಶ್ ವ್ಲಾಗ್ಸ್ಗೆ. ಒಂದು ಸ್ಪೆಷಲ್ ವ್ಲಾಗ್ಗೆ ಎಲ್ಲರಿಗೂ ವೆಲ್ಕಮ್ ತಿಳಿಸ್ತಾ ನಾವಿವತ್ತು ಬಂದಿರೋದು ಉಡುಪಿಗೆ ಶ್ರೀಕೃಷ್ಣನ ದರ್ಶನ ಮಾಡೋಕ್ಕೆ. ತುಂಬ ವರ್ಷದಿಂದ ಅನ್ಕೊತಿದ್ದೆ ಉಡುಪಿಗೆ ಬರಬೇಕು, ಶ್ರೀಕೃಷ್ಣನ ದರ್ಶನ ಮಾಡಬೇಕು ಅಂತೇಳಿ. ಸೊ 4 ಇಯರ್ಸ್ ಆದಮೇಲೆ ನನಗೆ ದರ್ಶನ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಇಷ್ಟು ಸಿಕ್ಕಾಪಟ್ಟೆ ರಶ್ ಇತ್ತು ಅಂದರೆ ಟೆಂಪಲ್ಲು. ಅವರು 12 ಅವರ್ಸು ಸಹ ದರ್ಶನ ಫ್ರೀ ಬಿಟ್ಟಿದ್ದಾರೆ. ಯಾವುದೇ ಥರ ಕ್ಲೋಸು ಮಾಡಿಲ್ಲ, ಏನೂ ಇಲ್ಲ. ಆದ್ರೂ ಸಿಕ್ಕಾಪಟ್ಟೆ ರಶ್ ಇತ್ತು. ನಮ್ಮ ಅದೃಷ್ಟಕ್ಕೆ ಇವತ್ತು ಮಳೆನೂ ಸಹ ಇರಲಿಲ್ಲ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ನನಗೆ ಹೋಗಿದ ತಕ್ಷಣ ಯಾವ ಕಡೆ ದೇವರಿದೆ ಏನು ಎತ್ತ ಅಂತೆಲ್ಲ ಕನ್ಫ್ಯೂಸ್ ಆಯಿತು. ಬಿಕಾಸ್ ಹೋಗಿದ ತಕ್ಷಣ ಕಾಣಿಸೋದೆ ಕನಕನ ಕಿಂಡಿ. ಸೊ ನಾನು ಇಲ್ಲೇ ದೇವ್ರ ದರ್ಶನ ಮಾಡ್ಕೊಂಬರ್ಬೇಕೇನೋ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಅಲ್ಲಿರೋರು ಹೇಳಿದ್ರು, ಇಲ್ಲ ದೇವ್ರ ದರ್ಶನ ಆ ಕಡೆ ಇದೆ ಅಂತೇಳಿ. ಸೊ ಹೋಗಿ ನೋಡಿದಾಗ ಗೊತ್ತಾಯಿತು ಸಿಕ್ಕಾಪಟ್ಟೆ ರಶ್ ಇತ್ತು. ಸೊ ಹಾಗಾಗಿ ನಾನು ಎಲ್ಲೂ ಏನೂ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಒಂದು ಫೋಟೋ ಕ್ಲಿಪ್ಸ್ ದರ್ಶನ ಎಲ್ಲ ಮುಗ್ದಾದ್ಮೇಲೆ ಒಂದು ಫೋಟೋ ಕ್ಲಿಪ್ಸ್ ತೊಗೊಬಂದಿದ್ದಷ್ಟೇ. ನಾವಿಲ್ಲಿಂದ ಭಟ್ಕಳದಿಂದ ಉಡುಪಿ ಬಸ್ಗೆ 2 ಅವರ್ಸ್ ಜರ್ನಿ ಆಯಿತು ನಮಗೆ. ಮಾಮೂಲಿ KSRTC ಬಸ್ಸಲ್ಲೇ ಹೋಗಿದ್ದು. ಇವತ್ತು ದೇವರಿಗೆ ವಜ್ರ ಅಲಂಕಾರ ಮಾಡಿದರು. ಸೊ ದಿನ ಒಂದೊಂದು ಅಲಂಕಾರ ಮಾಡ್ತಾರೆ. ಸೊ ಅದ್ರ ನೇಮ್ ಸಹ ಮೆನ್ಷನ್ ಮಾಡ್ತಾರೆ. ಅಲ್ಲಿದ್ದಿದ್ದು ಓಲ್ಡ್ ಟೆಂಪಲ್ನ ತುಂಬ ಚೆನ್ನಾಗಿ ಎಲ್ಲ ರೆಡಿ ಮಾಡಿದರು. ಸೊ ಮಳೆ ಬಂದರಾಗಲಿ ಬಿಸಿಲು ಬಂದರಾಗಲಿ ಏನು ಜನಕ್ಕೆ ಪ್ರಾಬ್ಲಮ್ ಆಗಬಾರ್ದು ಅಂತ ತುಂಬ ಚೆನ್ನಾಗಿ ದೇವಸ್ಥಾನ ಎಲ್ಲ ಮೇಂಟೈನ್ ಮಾಡಿದರು. ನೋಡಿ ತುಂಬ ಖುಷಿಯಾಯಿತು. ಸರಿ ಅಂತೇಳಿ ನಾವು ಹೋಗಿ ರೀಚ್ ಆಗಿ ದರ್ಶನ ಮುಗಿಸೋಷ್ಟರಲ್ಲಿ 4 o'clock ಆಗಿತ್ತು. ಸರಿ ಅಂತೇಳಿ ಪ್ರಸಾದ ಎಲ್ಲ ತಿಂದ್ಕೊಂಡು ಬೇಗ ಬಂದು ಬಸ್ ಹತ್ತಿದ್ವಿ. ನನಗೆ ಆ್ಯಕ್ಚುಲಿ ರಿಟರ್ನ್ ಬರಬೇಕಾದ್ರೆ ಈ ಬೀಚ್ ನೋಡಬೇಕು ಅಂತ ಇತ್ತು. ಬಟ್ ತುಂಬ ಜನ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀನಿ ಮಿಸ್ಕಮ್ಯುನಿಕೇಟ್ ಆಗುತ್ತೆ, ಇದು ಮಲ್ಪೆ ಬೀಚ್ ಅಂತೇಳಿ. ಇದು ಮಲ್ಪೆ ಬೀಚ್ ಅಲ್ಲ, ಇದು ಬಂದು ತ್ರಿಷಾ ಬೀಚು. ಮಲ್ಪೆ ಬೀಚ್ ಬಂದು ಉಡುಪಿ ನಿಯರೆಸ್ಟು 5 ಕಿಲೋಮೀಟರಲ್ಸಿದೆ. ಸೊ ಇದು ಬಂದು ತ್ರಿಷಾ ಬೀಚ್ ಭಟ್ಕಳದಿಂದ ಒಂದು 10 to 15 ಕಿಲೋಮೀಟರ್ಸ್ ಆಗುತ್ತೆ. ರೋಡ್ ಸೈಡ್ಗೆ ಸಿಗುತ್ತೆ. ಎಂಟ್ರಿ ಸಹ ಹೋಗ್ಬೋದು. ಬೇರೆ ಬೀಚ್ಗಾದರೆ ಸ್ವಲ್ಪ ಮಳೆ ಬಂದರೆ ಗಾಳಿ ಬಂದರೆ ಎಂಟ್ರಿ ರಿಸ್ಟ್ರಿಕ್ಟೆಡ್ ಮಾಡಿರ್ತಾರೆ. ಬಟ್ ಈ ಬೀಚಿಗೆ ಹಾಗಾಗಲ್ಲ. ಅವರು ಆದಷ್ಟು ಪರ್ದೆನ ಹಾಕಿದ್ದಾರೆ. ಬಟ್ ಆ ಬೀಚ್ ನೋಡ್ತಿದ್ದಂಗೆ ರೋಡ್ ಸೈಡ್ ಇರೋದಕ್ಕೂ ತುಂಬ ಇಂಟ್ರೆಸ್ಟ್ ಬರುತ್ತೆ, ಹೋಗಬೇಕು ಆಡಬೇಕು ಅಂತೇಳಿ. ರೆಡಿ ಇದು 6 o'clock ವೇವ್ ಆಗಿತ್ತು. ಸೊ ನಾವು ಒಂದು 5 o'clock ರೀಚ್ ಆಗಿದ್ದಿದ್ರೆ ಬೀಚ್ನ ಅಟ್ಲೀಸ್ಟ್ ನೋಡ್ಕೊಂಡು ಬರ್ಬೋದಿತ್ತು, ಆಗಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಏನಾದರೂ ಊರಿಗೆ ಹೋದರೆ ತಪ್ಪದಲ್ಲಿ ತ್ರಿಷಾ ಬೀಚ್ ಹೋಗಿ ಬರೋಣ ಅಂತೇಳಿ ಅಂದ್ಕೊಂಡು ಕೃಷ್ಣನ ದರ್ಶನ ಪಡ್ಕೊಂಡು ಮನೆಗೆ ರಿಟರ್ನ್ ಬಂದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಎಲ್ಲರಿಗೂ.